ಮಾಮ, ಮತ್ತೆ ನಾನ್ ತಂದಿರೋ ಊಟ ತಗೋತೀನಿ, ಅದನ್ನು ತಿಂತೀನಿ ಬಿಡು. ನೀವಿಷ್ಟು ಪ್ರೀತಿಯಿಂದ ಮಾಮನ್ ಸಲುವಾಗಿ ಮಾಡ್ಕೊಂಡು ತಂದಿದ್ದೀರಾ, ಅದನ್ನು ತಿಂತೀನಿ. ಬಾಪು, ತಗೊಳಪ್ಪ, ಅದನ್ನ ತಗೊಳ್ಳಿ. ಮಾಮ, ಇವರು ಗೋದಾಬಾಯಿ ಅಂತ, ಇವ್ರದ್ದು ಕುರಿಗಳಿವೆ. ಅವ್ರಿಗೆ ನಿಮ್ಮ ಹತ್ರ ಮಾತಾಡೋದಿದ್ಯಂತೆ. ನೋಡಿ, ಅದೇನಿದೆಯೋ ಅದನ್ನ ಬೇಗ ಹೇಳಿ. ಮಾಮ ಹೇಳಿದರೆ ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಡ್ಬೇಕು ಅಂತ. ದಿನ ಮುಳುಗಿದ್ಮೇಲೆ ನಾವು ಹೇಗ್ ಹೋಗಕ್ಕಾಗುತ್ತೆ? ನೀವು ಕೇಳೋದನ್ನ ಬೇಗ ಮುಗಿಸಿ, ಆಗ ನಾವು ಬೇಗ ಹೊರಡ್ಬೋದು. ಮಾಮ, ನಮ್ ಜಮೀನಲ್ಲಿ ಬಾವಿ ಇದೆ, ಅದರಿಂದ ಪೂರ್ತಿ ಜಮೀನಿಗೆ ನೀರ್ ಸಾಕಾಗ್ತಿತ್ತು. ನೀರು ಎಷ್ಟಿತ್ತಂದ್ರೆ ಆಗ ಬೆಳೆಗಳು ಯಾವತ್ತೂ ಒಣಗ್ತಾನೆ ಇರ್ಲಿಲ್ಲ. ನಂತರದಲ್ಲಿ ಬಾವಿ ಒಣಗ್ತಾ ಹೋಯ್ತು, ಮಳೆನೂ ಕಡಿಮೆ ಆಗಿ ಹೋಗಿದೆ. ಈಗ ನೀರು ಇಲ್ಲ, ಬೆಳೆನೂ ಇಲ್ಲ ಮಾಮ. ಎಲ್ಲರ ಕೋರಿಕೆಗಳನ್ನ ಕೇಳಿ ಕೇಳಿ ನನಗೆ ಒಂದೇ ತೀರ್ಮಾನಕ್ಕೆ ಬಂದಿದ್ದೀನಿ. ಅದಂದ್ರೆ ಈ ಭಾಗದಲ್ಲಿ ಮಳೆ ಇಲ್ಲ. ಮಳೆ ಇಲ್ಲ ಅಂತ ನೀರಿಲ್ಲ, ನೀರಿಲ್ಲ ಅಂತ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂತ ನೆಮ್ಮದಿನೂ ಇಲ್ಲ. ಜಾನುವಾರುಗಳಿಗೆ ನೀರು ಹುಲ್ಲು ಇಲ್ಲ, ಯಾರ ಕೈಯಲ್ಲೂ ದುಡ್ಡಿಲ್ಲ. ಅದೇನಂತಂದ್ರೆ ಮಳೆ ಬಂದಾಗ ಯಾರಿಗೂ ಅದ್ರ ಬಗ್ಗೆ ಬೆಲೆ ಇರೋದಿಲ್ಲ. ಯಾವಾಗ ಅದು ಮಳೆ ಬರೋದಿಲ್ವಾ, ಆಗ ಮಾತ್ರ ಅದರ ಬೆಲೆ ನಮಗ್ ಗೊತ್ತಾಗುತ್ತೆ. ನೀರು ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ. ಅದಕ್ಕೆ ನೀರನ್ನ ಉಳಿಸ್ಕೋಬೇಕು. ಮಾಮ, ನಾವೀಗೇನ್ ಮಾಡ್ಬೇಕು? ಮಳೆ ಬರುತ್ತೆ, ಮಳೆ ಬಂದ ಮೇಲೆ ಎಲ್ಲ ಸರಿಯಾಗುತ್ತೆ. ಸರಿ, ನಾನಿನ್ನು ಹೊರಡ್ತೀನಿ. ಏನು? ಅದು ಮಾಮ, ನೀವು ಹೊರಡ್ತೀನಿ ಅಂತ ಅಂದ್ರೆ ನಮಗೆ ತುಂಬಾ ಚಿಂತೆ ಆಗುತ್ತೆ. ನೀವು ಹಾಗೆ ಇಲ್ಲಿಂದ ಹೊರಟೋದ್ರೆ ನಾವೇನ್ ಮಾಡ್ಬೇಕು ಮಾಮ? ಹೌದು ಮಾಮ, ನೀವು ದಯವಿಟ್ಟು ಇಲ್ಲಿಂದ ಹೋಗ್ಬೇಡಿ. ಮಾಮ, ನೀವಿಲ್ಲಿಂದ ಹೊರಟೋದ್ರೆ ನಾವೆಲ್ಲ ಊರ್ ಬಿಟ್ಟು ಹೊರಟೋಗ್ಬೇಕಾಗುತ್ತೆ. ಮಾಮ, ಇವಾಗ ಏನ್ ಮಾಡೋದು? ಇಲ್ಲ ಅದೇನಂತಂದ್ರೆ ನಾವಿಲ್ಲೇ ಇದೀವಿ ಅಲ್ವಾ, ಕಟ್ಟಿರೋ ವಸ್ತುಗಳನ್ನ ತೆಗಿಯೋಣವಾ? ಇಲ್ಲ, ಬೇಡ, ಅದು ಹಾಗೇ ಇರ್ಲಿ, ಆಮೇಲೆ ನೋಡೋಣ. ಮಾಮ, ಇವ್ರ ಕೋರಿಕೆಗಳೆಲ್ಲ ಯಾವಾಗ ಮುಗಿಬೇಕು? ಅವ್ರು ಹಾಗೆ ತಮ್ಮ ಕೋರಿಕೆಗಳನ್ನ ತಂದೆ ತರ್ತಾ ಇದ್ದಾರೆ. ಅಲ್ರಪ್ಪ, ಅವ್ರಿಗೆ ಇವಾಗ ಸದ್ಯಕ್ಕೆ ಮಳೆ ಬೇಕು ಅಲ್ವಾ? ಮಾಮ, ಆ ಊರ್ನವ್ರಿಗೆ ನೀವು ಮಳೆ ಬರ್ಸ್ದೆ ಬಿಡೋದಿಲ್ಲ ಅವರು. ಮತ್ತೆ ಮಾಮ, ನಾವಿಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಇಲ್ಲಿ ಬರೀ ಜನರದಷ್ಟೇ ಅಲ್ಲ, ಜಾನುವಾರುಗಳದ್ದು ಪ್ರಶ್ನೆ ಇದೆಯಲ್ಲ ಮಾಮ. ಮಾಮ, ಇವತ್ ಕುರಿಗಳನ್ನ ಮೇಯಿಸೋದಕ್ಕೆ ತುಂಬಾ ದೂರ ಹೋಗ್ಬೇಕಾಯ್ತು. ಇವತ್ ರಾತ್ರಿನೂ ಅವರೆಲ್ಲ ಬರೋರು ಇದಾರಲ್ವಾ, ನಾನು ಅವ್ರ ಜೊತೆ ಮಾತಾಡ್ತೀನಿ, ಅವ್ರಿಗೆ ತಿಳಿಸಿ ಹೇಳ್ತೀನಿ, ಮತ್ತೆ ಆಮೇಲೆ ನಾಳೆ ಹೊರಡ್ಬೋದು. ಆದ್ರೆ ಮಾಮ, ಮತ್ತೆ ಹೀಗೆ ಆದ್ರೆ ಅದೇನಂದ್ರೆ ಇಲ್ಲಿನ ಜನರು ಏನಾದ್ರೂ ಒಂದು ಕಾರಣ ತೆಗಿತಿದ್ದಾರೆ, ಮತ್ತೆ ನಾವು ಇಲ್ಲೇ ಇರ್ಬೇಕಾಗುತ್ತೆ. ಅವರ ದುಃಖ ನನಗೂ ನೋಡಕ್ ಆಗ್ತಿಲ್ಲ, ನನ್ನ ಮನಸ್ಸಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ಇವರೆಲ್ಲ ತುಂಬಾ ದೊಡ್ಡ ಆಸೆಯಿಂದ ನನ್ನ ಹತ್ರ ಬರ್ತಾ ಇದ್ದಾರೆ, ನಾವಾದ್ರೂ ಏನ್ ಮಾಡಕ್ಕಾಗುತ್ತೆ? ಇಲ್ಲಿ ಮಳೆನೇ ಆಗಿಲ್ಲ ಅಂತಂದ್ರೆ ಇವರೆಲ್ಲ ಏನ್ ಮಾಡಬೇಕು ಜನ? ನಾನ್ ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಿ, ಇದು ಈಗಷ್ಟೇ ಶುರುವಾಗಿ. ಇನ್ನು ಭವಿಷ್ಯದಲ್ಲಿ ಹೀಗೆ ದಿನಗಳು ಬರುವವಿದಾವೆ. ವರ್ಷಾನುವರ್ಷಗಳು ಈ ಊರಲ್ಲಿ ಮಳೆನೇ ಆಗೋದಿಲ್ಲ. ಜಾನುವಾರುಗಳದ್ದು ಬಿಟ್ಬಿಡಿ, ಮನುಷ್ಯರಿಗೆ ಕುಡಿಯೋದಿಕ್ಕೂ ನೀರು ಇರೋದಿಲ್ಲ. ಆ ದಿನಗಳು ತುಂಬಾ ದೂರ ಇಲ್ಲ, ತುಂಬಾ ಬೇಗನೆ ಆ ತರ ದಿನಗಳು ಬರುವವಿದೆ. ಈಗ ಭಗವಂತ ನಿಮಗೆಲ್ಲ ಸುಮ್ಮನೆ ಹಾಗೆ ಸುಳ್ಳು ಕೊಟ್ಟಿದ್ದಾನಷ್ಟೇ. ಈಗ ಇರೋದಕ್ಕೆ ದೊಡ್ಡ ದೊಡ್ಡ ಬಂಗ್ಲೆಗಳಿವೆ, ಸಾಕಷ್ಟು ದುಡ್ಡಿದೆ.
ಏನ್ ಮಾಡಕ್ಕಾಗತ್ತೆ? ಮೊದಲೇ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂತಂದ್ಮೇಲೆ ದುಡ್ಡಿಗೇನು ಬೆಂಕಿ ಹಚ್ಚಕ್ಕಾಗುತ್ತಾ? ಆ ದುಡ್ಡಿಂದು ಏನು ಪ್ರಯೋಜನ? ತುಂಬಾ ಕಷ್ಟ ಇದೆ, ತುಂಬಾ ಕೆಟ್ಟ ದಿನಗಳು ಬರುವುದಿದೆ. ಮಾಮ, ನೀವ್ ಇಲ್ಲಿಂದ ಹೊರಟಿದ್ದೀರಾ? ಎಲ್ರ ಕೆಲ್ಸನೂ ಮಾಡ್ಕೊಡ್ತೀರಾ ನೀವು, ಆದ್ರೆ ನನ್ ಬಗ್ಗೆನೇ ಕೇಳಲಿಲ್ಲ. ಮಗಳೇ, ನೀನ್ ಈಗ ಯಾಕೆ ಬಂದಿದೀಯಾ? ನಾಳೆ ಬೆಳಿಗ್ಗೆ ಬಾ. ಮಾಮ, ನೀವು ನಾಳೆ ಇವ್ರ ಕೆಲಸ ಮಾಡ್ತೀನಿ ಅಂತಂದ್ರೆ ಇನ್ನು 10 ಕೋರಿಕೆಗಳನ್ನ ತಗೊಂಡ್ ಬರ್ತಾರೆ. ಮತ್ ನಾವು ನಾಳೆ ಇಲ್ಲೇ ಇರೋದಾ? ಮಾಮ, ನಾನು ಹೆಚ್ಚೊತ್ತು ತಗೊಳ್ಳೋದಿಲ್ಲ. ನಿಮಗ್ ನನ್ ಮನ್ಸಲ್ಲಿರೋದ್ ಗೊತ್ತಾಗುತ್ತೆ. ನಾನೇನು ಹೇಳೋದ್ ಬೇಕಾಗಿಲ್ಲ ಅನ್ಸುತ್ತೆ. ಮತ್ತೆ ನಾವ್ ನಾಳೆನೂ ಇಲ್ಲಿರೋದಿಲ್ಲ. ಮಗಳೇ ಮಗಳೇ, ಸ್ವಲ್ಪ ಸಮಾಧಾನ ತಗೋ, ಆರಾಮಾಗಿರು. ಆದ್ರೆ ಮಾಮ, ಎಷ್ಟು ಜನ ಕೇಳಾಗಿದೆ. ಮತ್ತೆ ನಾನೇನ್ ಮಾಡಿದೀನಿ? ಬಡವ್ರ ಕಡೆ ಯಾರ್ ನೋಡ್ತಾರ ಬಿಡಿ, ಮತ್ ಯಾರ್ ಕೇಳ್ತಾರೆ? ಏ ಹುಡುಗಿ, ನೀನ್ ಏನ್ ಮಾತಾಡ್ತಿದ್ಯಾ? ನಾನೇನ್ ಮತ್ತೆ ಎದುರಿಗಿನವರ ಜೇಬನ್ ನೋಡಿ ಹೇಳ್ತೀನಾ? ಇಲ್ಲ ಅಲ್ವಾ? ನನಗಿವಾಗೆಲ್ಲಾನು ಒಂದೇ. ನೀನು ಹೋಗು, ನಾಳೆ ಬೆಳಗ್ಗೆ ಬಾ. ಸರಿ ಆಯ್ತು. ಮಾಮ, ಈಗ ಏನ್ ಮಾಡೋದು? ನಾಳೆ ಮತ್ತೆ ಎಲ್ರು ಕೋರಿಕೆಗಳನ್ನ ಕೇಳ್ತಾರೆ. ಈಗ ಆ ವಿಷಯವಾಗಿ ಮಾತನಾಡೋದು ಬೇಡ. ನಾಳೆ ಬೆಳಗ್ಗೆ ನೋಡೋಣ. ಮಾಮ, ಈಗ ನಾನು ಒಲೆ ಹೊತ್ಸಿ ಅಡಿಗೆ ಮಾಡ್ತೀನಿ. ಇಲ್ಲ, ಬೇಡ ಮಗಳೇ. ನೀನಿಲ್ಲಿ ಅಡಿಗೆ ಮಾಡೋದು, ಮತ್ತೆ ಈ ಜನರೆಲ್ಲ ಅಡಿಗೆ ತಯಾರಿದೆ ಅಂತ ಹೇಳಕ್ ಬರೋದು, ಮತ್ತೆ ಮಾಡಿರುವ ಅಡಿಗೆ ಹಾಗೆ ಉಳಿದ್ಕೊಂಡ್ ಬಿಡುತ್ತೆ. ಅದಕ್ಕೆ ಮಾಡುವುದು ಬೇಡ. ನಮಸ್ಕಾರ ಮಾಡ್ತೀನಿ ಮಾಮ. ಮಾಮ, ಹೆಣ್ಮಕ್ಳು ಹೊಲೆ ಹಚ್ಚಿ ತಯಾರಾಗಿದೆ. ಈಗ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಊಟನೂ ತಯಾರಾಗುತ್ತೆ. ಸರಿ ಆಯ್ತು. ಮಾಮ, ನೀವು ಹೊರಟ್ರಾ? ನಾನ್ ನಿಮ್ಗೊಂದ್ಸಲ ಹೇಳಿದ್ದೀನಲ್ವಾ? ಮಾಮ, ನಮ್ಮಿಂದ ಏನಾದ್ರೂ ಸಿಟ್ಟು ಮಾಡ್ಕೊಂಡಿದ್ದೀರಾ? ನನಗ್ ಮುಂದೆ ತುಂಬಾ ಮುಖ್ಯವಾದ ಕೆಲಸ ಇದೆ. ನಾನು ಮುಂದೆ ಹೋಗಿ ಕೆಲಸಗಳು ಮಾಡೋದಿದ್ಯಪ್ಪ. ಮತ್ತೆ ನೋಡಿ, ನಾನಿಲ್ಲಿ ಎಷ್ಟೇ ಇದ್ರೂ ನಿಮ್ಮ ಕೋರಿಕೆಗಳು ಮುಗಿಯೋದಿಲ್ಲ. ಮಾಮ, ನಾವು ನಿಮಗ್ ಕೈ ಮುಗಿತೀವಿ. ನೀವ್ ಇಲ್ಲಿಂದ ಹೋಗ್ಬೇಡಿ. ಹೌದು. ನೀವೆಲ್ರೂ ಹೀಗೆ ಮಾಡ್ತಾ ಇದ್ದೀರಾ? ನಮಗ್ ಮುಂದೆ ಹೋಗೋದಿದೆ ಅಲ್ವಾ? ಮಾಮ, ನಮ್ಮೂರಲ್ಲಿ ಮಳೆ ಬರ್ಸಿ ಮಾಮ. ಅರೆ, ಹಾಗೆಲ್ಲ ಮಾಡೋದಿಕ್ಕಾಗೋದಿಲ್ಲಪ್ಪ. ನಿಸರ್ಗದ್ದು ತನ್ನದೇ ಆದ ಒಂದು ಚಕ್ರ ಇರುತ್ತಪ್ಪ. ನಿಸರ್ಗದ ವಿಷಯದಲ್ಲೆಲ್ಲ ನಾನು ಮಧ್ಯಪ್ರವೇಶ ಮಾಡೋದಿಕ್ಕಾಗೋದಿಲ್ಲ. ನಿಮ್ಗೆ ಅದೆಷ್ಟು ಸಲ ತಿಳಿಸಿ ಹೇಳ್ಬೇಕಪ್ಪ? ನಾವ್ ನಿಮ್ಗೆ ಹಾಗೆ ಹೋಗೋದಿಕ್ ಬಿಡೋದೇ ಇಲ್ಲ ಮಾಮ. ಅರೆ, ಹೋಗೋದಕ್ ಬಿಡೋದಿಲ್ಲ ಅಂತಂದ್ರೆ ನೀವೇನ್ ನಮ್ಮೇಲೆ ಜೋರ್ ಮಾಡ್ತಿದ್ದೀರೇನು? ಇಲ್ಲಿ ನೋಡಿ, ನಾನು ಇಲ್ಲೇ ಉಳಿದು ನಿಮ್ಮ ಎಲ್ಲರ ಕೋರಿಕೆಗಳನ್ನು ಕೇಳಿದೆ. ಮತ್ತೆ ಈಗ ಸಾಕು, ಮುಂದೆ ಹೋಗಕ್ ಬಿಡಿ.
ಬಿಡಿ ದಾರಿ ಬಿಟ್ಬಿಡಿ. ಏನ್ರಪ್ಪ ಎಲ್ರು ಮಾಮ ಅವ್ರನ್ನ ಹೋಗೋಕ್ ಬಿಡೋದಾ? ಮಾಮ ಈಗ ಏನ್ ಮಾಡೋದು? ನಿಮ್ಗೆ ಒಂದ್ಸಲ ಹೇಳಿರೋದು ಗೊತ್ತಾಗೋದಿಲ್ವೇನು? ಹಾ, ಮಾಮ ನೀವೇ ಹೊರಟೋದ್ರೆ ನಮ್ಮ ಆಸೆಗಳೆಲ್ಲ ಸತ್ತೋಗುತ್ತೆ. ಸರಿ ನಡೀರಿ, ಆ ಕಡೆ ಹೋಗಿ ಕೂತ್ಕೊಳ್ಳೋಣ, ಸ್ವಲ್ಪ ಮಾತಾಡೋಣ. ಅಯ್ಯೋ ಮಾಮ, ನಾವು ನಿಮ್ಗೋಸ್ಕರ ರೊಟ್ಟಿ ಪಲ್ಯ ತಗೊಂಡ್ ಬಂದಿದ್ರೆ ನೀವು ಇಲ್ಲೇ ಅಡಿಗೆ ಮಾಡಿಸಿ ತಿಂತಿದ್ದೀರಾ? ಹೌದಪ್ಪ. ಮಾಮ ಮತ್ತೆ ನಾನ್ ತಂದಿರೋ ಊಟ ತಗೋತೀನಿ, ಅದನ್ನು ತಿಂತೀನಿ ಬಿಡು. ನೀವಿಷ್ಟು ಪ್ರೀತಿಯಿಂದ ಮಾಮನ್ ಸಲುವಾಗಿ ಮಾಡ್ಕೊಂಡು ತಂದಿದ್ದೀರಾ, ಅದನ್ನು ತಿಂತೀನಿ. ಬಾಪು ತಗೊಳಪ್ಪ ಅದನ್ನ. ತಗೊಳ್ಳಿ. ಮಾಮ, ನಮ್ ಸಲುವಾಗಿ ನೀವು ಇಲ್ಲಿರೋದು ತುಂಬಾ ಖುಷಿ ಆಗ್ತಿದೆ. ಹೌದು ಮಾಮ, ನಾವು ತುಂಬಾನೇ ತೊಂದರೆಗಳಿಗೆ ಒಳಗಾಗಿದ್ದೀವಿ. ಮತ್ ನೀವಿಲ್ಲಿಂದ ಹೋದ್ಮೇಲೆ ನಮ್ಗೆ ಏನಾಗುತ್ತೆ ಅನ್ನೋ ಚಿಂತೆ ಆಗ್ತಾ ಇದೆ. ಮಾಮ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೋದಾ? ನನಗ್ ಗೊತ್ತಿದೆ ನೀನ್ ಏನ್ ಹೇಳ್ಬೇಕಂತಿದ್ಯಾ ಅಂತ. ಮಾಮ ನಮ್ಮ ಮೇಲೆ ಸಿಟ್ಟಿಲ್ಲ ಅಲ್ವಾ? ಹಾಗೇನಿಲ್ಲಪ್ಪ, ನಾನ್ ಯಾಕೆ ನಿನ್ ಮೇಲೆ ಸಿಟ್ ಮಾಡ್ಕೊಳ್ಳಿ? ಹ, ಮಾಮ, ನೀವೇ ನಮ್ಮೆಲ್ರಿಗೂ ಆಧಾರ. ನಮಗ್ ತುಂಬಾ ಬೇಜಾರಾಗ್ತಿದೆ. ಅದು ನಾವು ನಿಮ್ಮನ್ನ ತುಂಬಾ ಜೋರ್ ಮಾಡಿ ಉಳಿಸ್ಕೊಂಡಿದೀವಿ ಅಂತ. ಆದ್ರೆ ನಮ್ಮ ಹತ್ರನೂ ಬೇರೆ ಯಾವ್ದು ಮಾರ್ಗ ಇಲ್ಲ ಮಾಮ.